ನಮಸ್ಕಾರ ಎಲ್ಲರಿಗೂ, ಎಲ್ಲ ಮೀಡಿಯಾ ಸ್ನೇಹಿತರಿಗೆ, ಆಕ್ಟರ್ಸ್ಗೆ, ಕಲಾವಿದರಿಗೆ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಧನ್ಯವಾದ. ಬೆಳಿಗ್ಗೆ ಬಂದಿದ್ದೀರಾ. ನಮಸ್ಕಾರ ಎಲ್ಲರಿಗೂ, ಮೀಡಿಯಾ ಸ್ನೇಹಿತರಿಗೆ ಮತ್ತು ನಮ್ಮ ಫಿಲ್ಮ್ ಕಲಾವಿದರಿಗೆ, ನಮ್ಮ ಡೈರೆಕ್ಟರ್, ಹೀರೋಯಿನ್ ಎಲ್ಲರಿಗೂ ಸ್ವಾಗತ. ಈ ಹೊಸ ಮೂವಿಗೆ ಬೆಳಿಗ್ಗೆ ಬಂದು ಎಲ್ಲರಿಗೂ ಧನ್ಯವಾದಗಳು. ಇದು ನನ್ನ ಎರಡನೇ ಮೂವಿ ಈ ಫಿಲ್ಮ್. ಫಸ್ಟ್ ಮೂವಿ ಸಾಗುತ್ತಾ ದೂರ ದೂರ ಅಂತ ಮಾಡಿದ್ದೆ, ಅದರಲ್ಲೂ ಮಹೇಶ್ ಹೀರೋ ಇದ್ರು. ಸೊ ಆ ಮೂವಿ ಚೆನ್ನಾಗಿ ನಡೀತು. ಬಿಕಾಸ್ ಆಫ್ ಕರೋನಾ ಮುಂದೆ ಬರಲಿಲ್ಲ. ಎಡ್ಜ್ ಆಫ್ ಕರೋನಾ ನಾವೊಂದು ಮೂವಿ ರಿಲೀಸ್ ಮಾಡಿದ್ವಿ. ಜಸ್ಟ್ 1-2-3 ವೀಕ್ಸ್ ಹೊರಟು. ಬಟ್ ಇಷ್ಟು ವರ್ಷ ಕಾಯ್ತಾ ಇದ್ದೆ, ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಮೂವಿ ಸ್ಟೋರಿ ಬೇಕಂತ ಹೇಳಿ. ಸೊ ನನಗೆ 4 ವರ್ಷ ಬೇಕಾಯಿತು. ಮತ್ತೆ ಮಹೇಶ್ಗೆ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ ಮಾಡಬೇಕಾದ್ರೆ. ಸೊ ಇನ್ನೊಂದು ಮೂವಿ ನಾನು ಡೆಫಿನೆಟ್ ನಿಮ್ಮ ಜೊತೆನೇ ಮಾಡ್ತೀನಿ, ಬೇರೆ ಯಾರ ಜೊತೆನೂ ಮಾಡಲ್ಲ ಅಂತ. ಸೊ ಅದ್ರ ಸಲುವಾಗಿ ಮತ್ತೆ ಈ ಮೂವಿ ಒಳ್ಳೆ ಸ್ಟೋರಿ ತೊಗೊಂಡ್ಬಂದ್ರು. ಅಕ್ಕುಂದು ಒಂದು ಒಳ್ಳೆ ಸ್ಟೋರಿ, ಒಳ್ಳೆ ಲವ್ ಸ್ಟೋರಿ ವಿತ್ ಮಿಕ್ಸ್ ಆಫ್ ದ ಮದರ್ ಸೆಂಟಿಮೆಂಟ್ ಅಂದ್ರು. ಸೊ ಇದಕ್ಕೋಸ್ಕರ ಈ ಮೂವಿನ ನಾನು ಪ್ರೊಡ್ಯೂಸ್ ಮಾಡಿದ್ದೇನೆ ಇದಕ್ಕೆ. ಸೊ ಇದು ಸೆಕೆಂಡ್ ಮೂವಿ ಫ್ರಮ್ ಖುಷಿ ಕನಸು ಕ್ರಿಯೇಷನ್ಸ್ ಬ್ಯಾನರ್ ಇಂದ. ಸೊ ಮುಂದೆ ಮಾಡ್ಬೇಕಂತಿದ್ದು ಮೂವಿ ಇಯರ್ಲಿ ಒನ್ಸ್, ಲವ್ ಫಾರ್ ಗುಡ್ ಇನ್ ಫ್ಯೂಚರ್. ಥ್ಯಾಂಕ್ ಯು. ಶೂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಮುಹೂರ್ತ ಆಯಿತು. ಮೇ ಬಿ ವಿದಿನ್ ಅ ಮಂತ್ 2 months ಒಳಗಡೆ ಎಲ್ಲ ಮುಗಿಸ್ಕೊಂಡು ಕಮ್ ಇನ್ ಡಿಸೆಂಬರ್ ಬರ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೆ ಫಾರ್ ದ ಮೂವಿ. ಮೇನ್ ಸ್ಟೋರಿ ಇದರಲ್ಲಿ, ಮೇನ್ ಕಂಟೆಂಟ್ ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ತೀನಿ, ಮದರ್ ಸೆಂಟಿಮೆಂಟ್ ಲವ್ ಸ್ಟೋರಿ ಇದ್ರೆ ನಾನು ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಮಹೇಶ್ಗೆ ಹೇಳ್ತಾ ಇದ್ದೆ, ಬಕ್ಕುಲ್ಗೆ. ಸೊ ಆ ರೀಸನ್ಗೆ ನಾನು ಮತ್ತೆ ಸೇಮ್ ಸಾಗುದ ದೂರ ದೂರ ನಾ ಮೂವಿ ಮಾಡಿದ್ದು ಮದರ್ ಸೆಂಟಿಮೆಂಟ್ ಸಲುವಾಗಿ. ಸೊ ಅದೇ ಇದರಲ್ಲಿ ಇದು ಮಾಡ್ತಾ ಇರೋದು. ಸೊ ನಾನು ಫಿಲ್ಮ್ ಲ್ಯಾಂಡಿಂದ ಬಂದವನಲ್ಲ, ಮೈ ಅದರ್ ಬಿಸ್ನೆಸ್ ಇದೆ. ಬಟ್ ಡ್ಯೂ ಟು ಗುಡ್ ಸ್ಟೋರಿ ನಾನು ಈ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಲೊಕೇಶನ್ ಅದೇ ಬೆಂಗಳೂರು ಸುತ್ತಮುತ್ತನೇ ಎಲ್ಲ ಬೆಂಗಳೂರು ಸುತ್ತಮುತ್ತಲೇ ಮ್ಯಾಕ್ಸಿಮಮ್ ಮಾಡ್ತಿರೋದು. ಸಾಂಗ್ ನೋಡ ಹೊರಗಡೆ ಮಾಡ್ಬೇಕಂತಿದೆ, ಔಟ್ ಸೈಡ್ ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬಂದಿದ್ದು ತುಂಬ ಥ್ಯಾಂಕ್ಸು. ನನ್ನ ಹೆಸರು ಅಕುಲ್ ಅಂತ. ಇದು 4ನೇ ಸಿನಿಮಾ. ಸೊ ಇದು ಒಂದು ಲೋಕಲ್ ಏರಿಯಾದಲ್ಲಿ ನಡೆಯುವಂಥ ಕತೆ. ಅಂದರೆ ಒಂದು ಇನ್ನೋಸೆಂಟ್ ಹುಡುಗ ಏರಿಯಾದಲ್ಲಿ ಲೀಡ್ಗಳು ಟಾರ್ಗೆಟ್ ಮಾಡಿದ್ರೆ ಸೊ ಅವ್ರು ಯಾವ ರೇಂಜ್ಗೆ ಸ್ಪೇಸ್ ಮಾಡ್ತಾರೆ ಅನ್ನೋದು ಒಂದು ಲೋಕಲ್ ಕತೆ. ಸೊ ಇದರಲ್ಲಿ ಎಮೋಷ್ನಲ್ ಇದೆ, ಆ್ಯಕ್ಷನ್ ಇದೆ, ಸಾಂಗ್ಸ್ ಇದೆ, ಮೇಯ್ನಾಗಿ ಒಂದು ಮದರ್ ಸೆಂಟಿಮೆಂಟ್ ಇದೆ. ಸೊ ಇದನ್ನು ಕತೆ ಹಿಂಗೆ ಮಾಡ್ಕೊಂಡಿದ್ದೀವಿ, ಮಾಡಿ ಅಂತ ಕೇಳ್ತಾ ದಿಢೀರ ಒಪ್ಕೊಂಡು ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು. ಮತ್ತು ಇದಕ್ಕೆ ಮ್ಯೂಸಿಕ್ ಬಂದು ಮಂಜು ಮಹಾದೇವ್ ಅಂತ, ಮತ್ತು ಕ್ಯಾಮ್ರಾಮನ್ ಬಂದು ಆಲೇಶ್ ಅಂತ ಅವರು ಮಾಡಿದ್ದಾರೆ. ಮತ್ತು ಆ್ಯಕ್ಷನ್ ಬಂದು ವಿಕ್ರಮ್ ಅವರು ಮತ್ತು ವಿನೋದ್ ಮಾಸ್ಟ್ರು ಮಾಡ್ತಿದ್ದಾರೆ, KL ಪ್ರಕಾಶ್ ಎಡಿಟ್ರು. ಮತ್ತು ಆರ್ಟಿಸ್ಟ್ ಅಂತ ಬಂದರೆ ನಮ್ಮ ಯಶ್ ಶೆಟ್ಟಿ ಸಾರು, ವರ್ಧನ್ ಸಾರು, ಜಾನ್ ಸಾರು, ಸುಮಾರು ಜನ, ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ಮಹೇಶ್ ಇದ್ದು ಈ ಸಿನಿಮಾದಲ್ಲಿ ಬೇರೆ ಲೆವೆಲಲ್ಲೇ ನೋಡ್ಬೋದು. ಅವರು ಪರ್ಸ್ನಾಲಿಟಿ ಆಗ್ಬೋದು. ಇನ್ನೊಂದೇನಂದರೆ ಅವರು ಆ್ಯಕ್ಷನ್ಗೆ ಪಕ್ಕ ಇರೋದು, ಮತ್ತು ಫೈಟರ್. ಸೊ ಅವ್ರನ್ನ ಇಟ್ಕೊಂಡು ಯಾವ ರೇಂಜ್ಗೆ ಆ್ಯಕ್ಷನ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಸಾಂಗು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಂಟೆಂಟು. ಸೊ ಎಲ್ಲರೂ ನೋಡಬೇಕು ಅಂತ ಇಷ್ಟಪಡ್ತೀನಿ. ಸ್ಟೋರಿ ನಮ್ಮದೇ ಸ್ಟೋರಿ, ಯಾರ ಕಥೆನೂ ಅಲ್ಲ. ಸೊ ಕಾಲ್ಪನಿಕ ಮಾಡ್ಕೊಂಡು ಒಂದು ಸ್ಲಮ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಎಲ್ಲ ನಡೀತಿದೆ. ಕೆಲವು ಡೇಟ್ಸ್ ಸ್ವಲ್ಪ ಹಾಗೆ ಹೀಗಿದೆ. ಸೊ ಡೇಟ್ಸ್ ಎಲ್ಲ ನೋಡಿಕೊಂಡು ಸೆಪ್ಟೆಂಬರ್ 1 ಹೋಗ್ಬೇಕು ಅಂತ ಅಂದ್ಕೊಂಡು. ಇನ್ನೂ ಇದ್ದಾರೆ. ಗೋಪಿ ಸರ್ ಡೇಟ್ ನೋಡ್ತಾ ಇದ್ದೀನಿ. ಗೋಪಾಲ್ ದೇಶಪಾಂಡೆ, ಅವಿನಾಶ್ ಸರ್ ಇದ್ದಾರೆ, ರವಿ ಕಾಳೆ ಅವರು ಇದ್ದಾರೆ, ಸುಮಾರು ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ಥ್ಯಾಂಕ್ ಯು. ನಮ್ಮ ಹೆಸರು ಮಹೇಶ್ ಸಿಂಗ್ ಅಂತ. ಬೈರಾ ಸಿನಿಮಾ ಆ್ಯಕ್ಚುಲಿ ಖುಷಿ ಕನಸು ಕ್ರಿಯೇಷನ್ಸ್ ಅಲ್ಲಿ ಆ ಪ್ರೊಡ್ಯೂಸರ್ಗೆ ಹೆಮ್ಮೆ ಸಿನಿಮಾ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರದ್ದು ಏರಿಕೆ ಮೆಚ್ಚಬೇಕು ಫಸ್ಟು. ಆ್ಯಕ್ಚುಲಿ ಒಬ್ಬ ಕಲಾವಿದನಿಗೆ, ಒಬ್ಬ ಹೀರೋಗೆ
ಸೇಮ್ ಪ್ರೊಡ್ಯೂಸರ್ ಜೊತೆ ಎರಡನೇ ಸಿನಿಮಾ ಮಾಡೋದೇ ಒಂದು ಮಿರಾಕಲ್ ಅಂತಾನೆ ಹೇಳ್ತೀನಿ. ಸೊ ಥ್ಯಾಂಕ್ಸ್. ಯಾಕೆಂದ್ರೆ ಪ್ರಾಮಿಸ್ ಮಾಡಿದ್ರು ನನ್ನ ಆ ಸಿನಿಮಾ ಲಾಕ್ಡೌನಿಂದ ಆ್ಯಕ್ಚುಲಿ 2 ವೀಕ್ಸ್ 3 ವೀಕ್ಸ್ ಅಷ್ಟೇ ಹೋಗಿದ್ದ ಸಿನಿಮಾ. ಪ್ರಾಮಿಸ್ ಮಾಡಿದ್ರು ಅವತ್ತು, ನಾನು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ನಿನಗೆ ಮಾಡ್ತೀನಿ, ಬೇರೆ ಯಾರಿಗೂ ಮಾಡಲ್ಲ ಅಂತ ಹೇಳಿದ್ರು. ಸೊ ಒಂದು 4-5 ಇಯರ್ಸ್ ವೇಟ್ ಮಾಡಿ ಈ ಕತೆ ತೊಗೊಂಡೋಗಿ ಒಂದು ಲೈನ್ ಹೇಳಿದ್ದು ಅಷ್ಟೇ, ಸರ್ ಈ ಥರ ಇದೆ ಅಂತ ಮಾಡೋಣ ಹೋಗಿ ಅಂತ ಕಳಿಸಿದ್ರು. ಅದಾದಮೇಲೆ ಡೆವಲಪ್ ಮಾಡಿ ಆಮೇಲೆ ಇನ್ನೊಂದ್ಸರಿ ಸ್ಟೋರಿ ಅವ್ರಿಗೆ ಹೇಳಿದ್ಮೇಲೆ ತುಂಬ ಖುಷಿಪಟ್ಟರು. ಸೊ ಅದು ಇಲ್ಲಿವರೆಗೂ ತೊಗೊಂಡ್ಬಂದ್ರು ಸರ್. ಆ್ಯಂಡ್ ಇದು ಕಂಪ್ಲೀಟ್ಲಿ ಬೇಸ್ಡ್ ಆ್ಯಕ್ಷನ್ ಮಾಸ್ ಲವ್ ಇದೆ ಆ್ಯಂಡ್ ಮದರ್ ಸೆಂಟಿಮೆಂಟು ಇದೆ. ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ತೀನಿ ಮ್ಯಾಮ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರೇಮ್ ಸರ್ ನಾವು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಆ್ಯಂಡ್ ಆ ಫ್ರೆಂಡ್ಲಿ ಬಾಂಡಿಂಗ್ ಅನ್ನೋದಕ್ಕಿಂತ ಇವತ್ತು ಶೂಟಿಂಗ್ ಇತ್ತು ಅವ್ರದ್ದು. ಶೂಟಿಂಗ್ ಇದ್ರೂ ಅವ್ರಿಗೆ ಹೇಳಿದ ತಕ್ಷಣ ಕೆಲವು ಗೆಸ್ಟೆಲ್ಲ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿಬಿಟ್ರು, ನೋಯಿಗ್ಲೇ ಅನ್ನೋಂಗಿಲ್ಲ ಗೊತ್ತಿಲ್ಲ. ಬಟ್ ಇವ್ರು ಮಾತ್ರ ನಂಗೆ ಪ್ರಾಮಿಸ್ ಮಾಡಿದ್ರು, ಒಂದು 20 ಡೇಸ್ ಮುಂಚೆನೇ ಮಾಡಿದ್ರು, ಅವತ್ತು ಏನೇ ಇದ್ರು ನಾನು ಬರ್ತೀನಿ ಅಂತ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಬಂದು ಅವ್ರಿಗೆ ವಿಶ್ ಮಾಡ್ಬಿಟ್ಟೋದ್ರು. ದಟ್ ಈಸ್ ಅಮೇಸಿಂಗ್ ಮ್ಯಾಮ್. ನಿಜವಾಗ್ಲೂ ಇಸ್ ರಿಯಲಿ ಸ್ವೀಟ್ ಆಗಿ ಆ್ಯಕ್ಚುಲಿ ಪ್ರಾಮಿಸ್ ಮಾಡ್ದಂಗೆ ಬಂದು ಅವರು ನೆನ್ನೆ ಇರಲಿಲ್ಲ, ಅವ್ರು ಆ್ಯಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ರು. ಬಟ್ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಬಂದಿದ್ದು ಬಂದು ಇದಕ್ಕೆ ವಿಶ್ ಮಾಡಿ ಅವರು ಮತ್ತೆ ಶೂಟಿಂಗ್ ಹೋಗಿದ್ರು. ಆ್ಯಂಡ್ ಥ್ಯಾಂಕ್ಸ್ ನಿಮಗೂ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಈ ಟೈಮಲ್ಲಿ ಅಬ್ದುಲ್ ಸರ್ಗೆ ಆ್ಯಕ್ಚುಲಿ ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಮಿತ್ ಸರ್ಗೆ ಧೈರ್ಯ ಮಾಡಿ ಇನ್ನೊಂದು ಸಿನಿಮಾ ನಾವು ಮಾಡ್ತಿರೋದಕ್ಕೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಈ ಸಿನಿಮಾದಲ್ಲಿ ಬೈರ ಸಿನಿಮಾಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಮೀಡಿಯಾದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ನಮಸ್ತೆ ಎಲ್ರಿಗೂ, ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಹೆಸರು ಶ್ವೇತಾ ಸುರೇಂದ್ರ ಅಂತ. ಕನ್ನಡದಲ್ಲಿ ಇದು ನನ್ನ 3rd ಪ್ರಾಜೆಕ್ಟ್. ಅಬ್ದುಲ್ ಸರ್ ನನ್ನನ್ನು ಕರೆದು ಆಡಿಷನ್ ತಗೊಂಡು ಈ ಸಿನಿಮಾ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಖುಷಿ ಕನಸು ಕ್ರಿಯೇಷನ್ಸ್ ಅವರಿಂದ ಬೈರ ಅನ್ನೋ ಸಿನಿಮಾ ಬರ್ತಾ ಇದೆ. ಸೊ ಆ ಸಿನಿಮಾದಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಲಿಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಕೋ ಆರ್ಟಿಸ್ಟ್ ಆಗಿ ಮಹೇಶ್ ಸಿದ್ದು ಸರ್ ಕೂಡ ಇದ್ದಾರೆ, ಹಾಗೆ ಯಶ್ ಶೆಟ್ಟಿ ಅಣ್ಣ ಇದ್ದಾರೆ. ಎಲ್ಲರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಮುಂಚೆ ನಿಶಿತಾ ಅಂತ ಒಂದು ಮಾಡಿದ್ದೆ. ಆ್ಯಂಡ್ ಸೆಕೆಂಡ್ ಪ್ರಾಜೆಕ್ಟ್ ಇನ್ನೂ ಟೈಟಲ್ ರಿವೀಲ್ ಆಗಿಲ್ಲ, ಸೊ ರಿವೀಲ್ ಆದ ತಕ್ಷಣ ಹೇಳ್ತೀನಿ. ಆ್ಯಂಡ್ ಆ 2 ಸಿನಿಮಾಗೆ ಕಂಪೇರ್ ಮಾಡಿದರೆ ಇದು ಸ್ಟೋರಿ ತುಂಬ ಯುನೀಕ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿ ಹೋಗ್ತಾ ಇದೆ. ಸೊ ಮೇ ಬಿ ಅದೇ ರೀಸನ್ಗೋಸ್ಕರ ನಾನು ಈ ಸಿನಿಮಾಗೆ ಗಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ. ಅಂದರೆ ಈ ಸಿನಿಮಾ ಮಾಡಬೇಕು, ಇದೊಂಥರ ಚಾಲೆಂಜಿಂಗ್ ಥರ ಇದೆ ನನಗೆ. ನಾನು ಲೈಕ್ ಆ 2 ಸಿನಿಮಾಗೂ ಕಂಪೇರ್ ಮಾಡಿದರೆ ಇದರಲ್ಲಿರೋ ನನ್ನ ಕ್ಯಾರೆಕ್ಟರ್ ಏನಿದೆ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಹೋಗುತ್ತೆ. ಥ್ಯಾಂಕ್ ಯು. ಸಾರಿ ಎಲ್ಲರಿಗೂ ನಮಸ್ಕಾರ. ಈ ಒಂದು ಬೈರ ಅನ್ನುವಂಥ ಮೂವಿಯಲ್ಲಿ ನಾನೊಂದು ಊರಿನ ಲೀಡರ್ ಆಗಿಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ತುಂಬ ಫೈಟ್ಗೆ ಹಾಗೆ ಒಂದು ತುಂಬ ವಿಯರ್ಡ್ ಆಗಿರುವಂಥ ತುಂಬ ಕೆಯೋಟಿಕ್ ಆಗಿರುವಂಥ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಖುಷಿಯಾಗಿ ನಾನು ಇದರಿಂದ ಮುಂಚೆ ನಮ್ಮ ಅಬ್ದುಲ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಮೂವಿಯಲ್ಲಿ. ಇನ್ನೂ ಒಂದು ಒಳ್ಳೆಯ ವಿಷಯ ಏನಂತಂದರೆ ನಮ್ಮ ಮಹೇಶ್ ಅವರು ಪ್ರೊಡ್ಯೂಸರ್ ಜೊತೆ ಒಂದು ಕೆಲಸ ಮಾಡಿದ್ದಾರೆ, ಸಾಗುತ್ತಾ ದೂರ ದೂರ ಅಂತ ಹೇಳ್ಬಿಟ್ಟು. ಈ ಡೈರೆಕ್ಟರ್ ಜೊತೆಗೆ ಒಂದು ಮೂವಿ ಮಾಡಿದ್ದಾರೆ. ಸೊ ಈ 3 ಜನ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ತುಂಬ ಅಪರೂಪ. ಒಂದ್ಸಲ ಕೆಲಸ ಮಾಡಿದ್ಮೇಲೆ ಇನ್ನೊಂದ್ಸಲ ಕೆಲಸ ಮಾಡೋದು ಆ್ಯಕ್ಟರ್ ಜೊತೆಗೆ ತುಂಬ ಅಪರೂಪ. ಅದು ಮಹೇಶ್ ಅವರ ಗುಡ್ ಬಿಹೇವಿಯರ್ ಇರ್ಬೋದು ಅಥವಾ ಆ ಕೆಲಸದ ಮೇಲೆ ಹಸಿವು ಇರ್ಬೋದು. ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ಗೆ ಜೊತೆ ಕೆಲಸ ಮಾಡಬೇಕಂತ ಅನಿಸಿದ್ದು ತುಂಬ ಖುಷಿ ಆಯಿತು ಆ ವಿಷಯ ಕೇಳಿದಾಗ. ಒಳ್ಳೆಯದಾಗಲಿ. ವರ್ಧನ್ ಅವರಿದ್ದಾರೆ, ನಾನಿದ್ದೀನಿ, ಮತ್ತು ನಮ್ಮೂರು ಹುಡುಗಿ ಶ್ವೇತಾ ಸುರೇಂದ್ರ ಅವರು ಯಾವಾಗ ಸಿಕ್ಕಿದ್ರು ಅಣ್ಣ ಅಂತ ಕರೀತಾರೆ. ಸಾಕಷ್ಟು ಮಾಡೆಲಿಂಗ್ ಮಾಡಿ ತುಂಬ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಇದು ಅವ್ರ 3ನೇ ಮೂವಿ. ಒಳ್ಳೆಯದಾಗಲಿ. ಇನ್ನು ಜಾಲಿ ಅವರಿದ್ದಾರೆ, ಇವ್ರು ಇದ್ಮೇಲೆ ಇಡೀ ಟೀಮ್ಗೆ ಜಾಲಿ ಆಗಿರುತ್ತೆ. ಸೊ ಖಂಡಿತವಾಗಿಯೂ ನಮ್ಮಿಂದ ಎಷ್ಟಾಗುತ್ತೆ, ತುಂಬ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಈ ಮೂವಿಯಲ್ಲಿ. ನಾವೆಲ್ಲ ಸೇರಿ ಈ ಮೂವಿಗೆ ಏನು ಸಾಥ್ ಕೊಡಬೇಕು ಖಂಡಿತವಾಗಿ ಕೊಡ್ತೀವಿ. ಥ್ಯಾಂಕ್ ಯು. ಸುಮಾರಾಗಿದೆ ಸರ್, ಅದು ಕೌಂಟ್ ಮಾಡೋಕ್ಕಾಗಲ್ಲ. ಅದಕ್ಕಂತಾನೆ ಸ್ಪೆಷಲ್ ಎಪಿಸೋಡ್ ಮಾಡಬೇಕಾಗುತ್ತೆ. ಈಗ ಎಲ್ರಿಗೂ ನಮಸ್ತೆ. ಇವತ್ತು ಬೈರ ಸಿನಿಮಾದ ಮುಹೂರ್ತ ಆಗಿದೆ. ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಕ್ಕೆ.
ಅಂಡ್ ಅಗೇನ್ ಇದು ಡೈರೆಕ್ಟರ್ ಅವ್ರು ಹೇಳಿದಂಗೆ ಒಂದು ಏರಿಯಾದಲ್ಲಿ ನಡೆಯುವಂತ ಒಂದು ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿರೋ ಕತೆನ ಆಡಿ ಕತೆ ತುಂಬಾ ನಾವಿಬ್ರು ಜೊತೆಲೇ ಇದ್ದಾಗ ಬಂದ್ ಕತೆನ ನರೇಟ್ ಮಾಡಿದ್ದು. ನಮ್ಮ ಪಾತ್ರಗಳು ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ ಆಡಿ ಕೊರಿಯೋಗ್ರಾಫರ್ ಕೆಲಸ ಮಾಡ್ಕೊಂಡಿದ್ರು. ಲಾಸ್ಟ್ ಆಕ್ಚುಲಿ ಅವ್ರದ್ದೊಂದು ಸತಿ ಸಿನಿಮಾ ಕೆಲಸ ಮಾಡ್ಬೇಕಾಗಿತ್ತು, ಡೇಟ್ ಸಮಸ್ಯೆಯಿಂದ ಆಗಿರ್ಲಿಲ್ಲ. ಬಟ್ ಈ ಸತಿ ಕೆಲಸ ಮಾಡ್ತೀನಿ, ಬಹಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು. ಒಳ್ಳೆ ಟೆಕ್ನಿಷಿಯನ್, ಖಂಡಿತವಾಗ್ಲೂ ಈ ಸಿನಿಮಾನ ಅದ್ಭುತವಾಗಿ ಮಾಡ್ಕೊಡ್ತಾರೋ ನಂಬಿಕೆ ನನಗೂ ಇದೆ. ಅಂಡ್ ಅಗೇನ್ ಮಹೇಶ್ ಸಿದ್ದು ನನ್ನ ಬಹಳ ವರ್ಷದ ಗೆಳೆಯ. ಅವನ ಕಷ್ಟ ನೋವು ಐ ಥಿಂಕ್ ಮೋಸ್ಟ್ಲಿ ಎಲ್ಲದರಲ್ಲೂ ನಾನು ಹತ್ತತ್ರ ತುಂಬಾ ಹತ್ರ ಇಲ್ಲ, ಹೋಗಿ ನಿಂತ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರು ಐ ಥಿಂಕ್ ಫೋನಲ್ಲಿ ಅಥವಾ ಭೇಟಿ ಆದಾಗ ಅವನಿಗೆ ಆಕ್ಚುಲಿ ಬಹಳ ಅಂದ್ರೆ ಅವ್ನ ಟ್ಯಾಲೆಂಟ್ ಇದೆಯಲ್ಲ, ಐ ಥಿಂಕ್ ಪಾರ್ಕ್ ಓವರ್ ಐ ಥಿಂಕ್ ಈ ಸಿನಿಮಾದ ಮುಖಾಂತರ ಅವನೊಂದಷ್ಟು ಟ್ಯಾಲೆಂಟ್ಗಳು ಆಚೆ ಬರುತ್ತೆ ನನ್ನ ನಂಬಿಕೆ. ಯಾಕಂದ್ರೆ ನಿರ್ದೇಶಕರು ಹೇಳಿದ್ದಾರೆ ಅವ್ನಿಗೆ ಏನೇನು ಟ್ಯಾಲೆಂಟ್ ಇದೆ ಅಂತ ಅವರಿಗೂ ಗೊತ್ತಿದೆ, ಐ ಥಿಂಕ್ ನಮಗೂ ಗೊತ್ತಿದೆ, ಬಹುಶಃ ನಿಮ್ಗಳಿಗೂ ಒಂದಷ್ಟು ಜನ ಗೊತ್ತಿರಬಹುದು ಆಕ್ಚುಲಿ ಅವನೇನೇನು ಕಲ್ತೇನೆ ಏನೇನು ಮಾಡ್ತಾನೆ ಅನ್ನೋದು. ಅದಕ್ಕೆ ಐ ಥಿಂಕ್ ಈ ಸಿನಿಮಾ ಒಂದು ನಿಜವಾದ ವೇದಿಕೆ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮಹೇಶನ್ ಒಳ್ಳೇದಾಗಬೇಕು. ನಾನಂತೂ ಮಹೇಶನ್ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಆಕ್ಚುಲಿ ಲಾಂಗ್ ಬ್ಯಾಕ್ ಒಂದು ಪ್ರಾಮಿಸ್ ಮಾಡಿದ್ವಿ, ನಾವಿಬ್ರು ಜೊತೆಲೇ ಒಂದು ಸಿನಿಮಾ ಮಾಡಿದ್ವಿ ಹೀರೋ ಆಗಿಬ್ರು. ಅವಾಗ ನಾವು ಮಗ ನಾನು ಹೀರೋ ಆದ್ರೆ ನಾನೇನೋ ಸ್ಟಾರ್ ಆಗ್ಬಿಟ್ರೆ ನೀನ್ ನನ್ನ ಪಿಕ್ಚರ್ ಏನೇನು ಮಾಡು, ನೀನ್ ಈ ತರ ಏನೋ ಜಸ್ಟ್ ಸುಮ್ಮನೆ ಕಾಲ ಹೇಳ್ಕೊತಾ ಇದ್ವಿ. ಐ ಥಿಂಕ್ ಈಗ ಅವ್ನು ಹೀರೋ ಮಾಡ್ತೀನಿ. ಇವಾಗ ತಿರ್ಗಾ ಅವ್ನ ಪಿಕ್ಚರ್ ನಾನು ವಿಲ್ಲನಾಗ ಆಕ್ಟ್ ಮಾಡ್ತಿರೋದು ನಂಗೆ ಬಹಳ ಖುಷಿ ಇದೆ. ಒಳ್ಳೇದಾಗ್ಲಿ ಮಹೇಶ, ನಿಂಗೆ ತುಂಬಾ ಒಳ್ಳೇದಾಗ್ಲಿ. ನಂಗೆ ಅವನೇನು ಹೋಗಿ ಬನ್ನಿ ಫ್ರೆಂಡ್ ಅಲ್ಲ, ಹೋಗೋ ಬಾರೋ ಫ್ರೆಂಡ್ ನಂಗೆ ಆಕ್ಚುಲಿ. ಇದು ಒಳ್ಳೇದಾಗ್ಲಿ. ಈ ಸಿನಿಮಾದಿಂದ ಅದ್ಭುತವಾದ ಯಶಸ್ಸು ಸಿಗ್ಲಿ, ಕನ್ನಡ ಚಿತ್ರದಲ್ಲಿ ಸ್ಟಾರ್ ಆಗಿ ಬೆಳೀಲಿ ಅಂತ ಕೇಳ್ಕೊತೀನಿ. ಹಾಗೆ ನಿರ್ಮಾಪಕರು ತುಂಬಾ ಟೇಸ್ಟ್ ಇರೋ ನಿರ್ಮಾಪಕರು, ಯಾಕಂದ್ರೆ ಲಾಸ್ಟ್ ಅವ್ರ ಸಿನಿಮಾನು ನಾನು ನೋಡಿದ್ದೆ, ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ರು. ಈ ಸತಿನ ಒಂದು ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಯಾಕಂದ್ರೆ ಈ ಕಥೆ ನಾನು ಕೇಳಿರೋದ್ರಿಂದ ತುಂಬಾ ಟೇಸ್ಟ್ ಇದೆ. ಆಮೇಲೆ ಮಹೇಶನ್ಗೋಸ್ಕರ ಸಿನಿಮಾ ಮಾಡ್ತೇವೆ, ಅವ್ರಿಗೂ ಒಳ್ಳೇದಾಗ್ಲಿ, ಹೀರೋಯಿನ್ ಇದ್ರೆ ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಜಾಲಿ ಇದ್ದಾರೆ, ಐ ಥಿಂಕ್ ಮೋಸ್ಟ್ಲಿ ಫುಲ್ ಸೆಟ್ಟಲ್ಲಿ ಜಾಲಿ ಆಗಿರುತ್ತೆ. ಅಗೇನ್ ನನ್ನ ಗೆಳೆಯ ಯಶ್ ಕೂಡ ಇದ್ದಾರೆ. ಎಲ್ಲ ಜೊತೆಲಿ ಕೆಲಸ ಮಾಡಕ್ಕೆ ಬಹಳ ಉತ್ಸಾಹದಿಂದ ಕಾಯ್ತಾ ಇದೀನಿ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಎಲ್ಲರೂ ನಮ್ಮ ಬೈರ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಜಾಲಿ ಜಾಕ್ ಮಾತಾಡೋದು. ನನ್ನ ಫಸ್ಟ್ ನಮ್ಮ ಅಕುಲ್ ಸರ್ ಮೀಟ್ ಮಾಡಿ ಈ ಥರ ಬೈರಾ ಪಿಕ್ಚರ್ ಮಾಡ್ತಾ ಇದ್ದೀವಿ, ನಮ್ಮ ಜೊತೆಲಿ ಮಾಡ್ಬೇಕಂತ ಕೇಳ್ಕೊಂಡ್ರು. ನನಗೂ ಖುಷಿ ಆಯಿತು. ಅವ್ರು ಹೇಳಿದಂತ ನನಗಂತ ಸ್ಪೆಷಲಾಗಿ ನನಗಂತ ಒಂದು ಕಾನ್ಸೆಪ್ಟ್ ಇಕ್ಕಿ ಮಾಡಿದ್ದೀನಿ ಜಾಕ್ ಅವರೇ, ನೀವು ಬಂದು ಮಾಡ್ಬೇಕಂತ ಹೇಳಿದ್ರು. ಖುಷಿ ಆಯಿತು. ಅದೇ ಥರ ನಮ್ಮ ಮಹೇಶು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬ ಕಟಾಗಿದ್ದಾರೆ ಪಿಕ್ಚರು. ಅದೇ ಥರ ಕಟಾಗಾಗಿ ಬರುತ್ತೆ. ಆಮೇಲೆ ನಮ್ಮ ಎಸ್ ಸರ್, ನಾವು ಸಲಗದಲ್ಲಿ ಮಾಡಿದ್ವಿ, ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿದೆ. ಇವಾಗ ಜೋಡಿ ಸೇರಿದ್ವಿ. ಅದೇ ಥರನೇ ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಅರ್ಧ ಸರ್ ಕೂಡ ಇದು ಫಸ್ಟ್ ಟೈಮ್ ಅವ್ರ ಜೊತೆಲಿ. ನಮ್ಗೆ ಖುಷಿ ಆಗ್ತಿದೆ ಈ ಥರ ಒಂದು ಒಳ್ಳೆ ತಂಡ ಜೊತೆಲಿ ಮಾಡ್ತಾ ಇರೋದು. ನಾವು ಮಾಡಿದಂಥ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಗಳು ಸಕ್ಸಸ್ಸೇ. ಅದೇ ಥರ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತೀವಿ, ಇದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಮ್ಮ ಅಟೂರ್ ಸರ್ಕು ಮತ್ತು ನಿರ್ಮಾಪಕರು, ಹೀರೋ ಎಲ್ರಿಗೂ ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ನನ್ನ ಕಡೆ ಒಂದು ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಜಾಲಿ ಎಲ್ಲ ಜಾಲಿ.